ನೋಡಿ, ಬಾಗಲಕೋಟೆಗೆ ಸ್ವಲ್ಪ ನಿಕಟವಾದಂತಹ ಪೈಪೋಟಿ ನಡೆಯುವಂಥ ಸಾಧ್ಯತೆಗಳಿದೆ. ದಾವಣಗೆರೆಯಲ್ಲಿ ನಮ್ಮ ಅಂತರ ಸ್ವಲ್ಪ ಕಡಿಮೆ ಆದರೂ ಗೊಂದಲದಿಂದ ಜಯ ಸಾಧಿಸುವಂಥದ್ದಕ್ಕೇನು ಕಷ್ಟ ಇಲ್ಲ. ಅಲ್ಲಿ ನಡೆದಂಥದ್ದು ಇವತ್ತು ಏನಾಗಿದೆ, ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇರುವಂಥದ್ದು ಕೂಡ ಪಕ್ಷಕ್ಕೂ ಮುಜುಗರ ಆಗ್ತಾಯಿದೆ, ನಾಯಕತ್ವಕ್ಕೂ ಮುಜುಗರ ತಂದು ಕೊಡುವಂಥ ಕೆಲಸ ಆಗ್ತಾಯಿದೆ. ಚುನಾವಣೆ ನಡೆದು ಹೋಯಿತು, ಫಲಿತಾಂಶ ಈಗ ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. 4ನೇ ತಾರೀಕು ಅದು ನಮ್ಮ ಮುಂದೆ ಕಾಯುವಂಥ ಕ್ಷಣಗಳೆಲ್ಲ ಮುಗಿದೋಗುತ್ತೆ. ಆದರೆ ನಾವು ಹೇಳುವಂಥದ್ದು, ನಮ್ಮ ರಕ್ಷಣೆಗೆ ನಿಂತಿರುವಂಥ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ. ಅದರ ಜೊತೆಗೆ ಏನೇ ವಿಚಾರ ಇದ್ದರೂ ಕೂಡ ಒಂದೇ ಕುಟುಂಬದಲ್ಲಿ ಎಲ್ಲವೂ ಸರಿ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಕೈನಲ್ಲಿರುವಂತಹ 5 ಬೆರಳು ಒಂದೇ ಸಮ ಇಲ್ಲ. ಅಲ್ಲಿಗೆ ಗೊಂದಲ ಆಗಿದ್ದಂತೂ ನಿಜ. ಗೊಂದಲ ಆಗಿದ್ದು ಯಾರು ತಳ್ಳಾಕುವಂಥದ್ದಲ್ಲ, ಗೊಂದಲ ಆಗಿದೆ. ಈಗ ಏನು ಬಹಿರಂಗ ಹೇಳಿಕೆಗಳು ಕೊಡ್ತಾರೆ ಅದು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಪಕ್ಷದ ವರಿಷ್ಠರಿಗೂ ನಾನು ಹಿಂದೆನೂ ಮನವಿ ಮಾಡ್ಕೊಂಡಿದ್ದೆ, 4 ಗೋಡೆ ಮಧ್ಯೆಯಲ್ಲಿ ಕೂತ್ಕೊಂಡು ನಾವು ಏನು ಇತ್ಯರ್ಥ ಮಾಡಬೇಕು ಮಾಡೋಣ, ಬೀದಿ ರಂಪ ಮಾಡುವಂಥದ್ದು ಸರಿಯಲ್ಲ.